ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ಸೀತಾರಾಮ ಏನಾಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸಂಚಿಕೆ ಪ್ರಾರಂಭದಲ್ಲಿ ಸೀತಾ ಇದ್ದವಳು ನಡ್ಕೊಂಡು ಹೋಗ್ತಾ ಇರ್ತಾಳೆ. ಆವಾಗ ರಾಮ್ ಬಂದ್ಬಿಟ್ಟು ಅವಳಿಗೆ ಗ್ರೀಟಿಂಗ್ಸ್ ಮಾಡ್ತಾನೆ. ಹಾಯ್ ಸೀತಾ ಅಂತ ಹೇಳಿ ವಿಚಾರಿಸ್ತಾನೆ. ಆಗ ಸೀತಾ ಇದ್ದವಳು, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ, ಮಾವಯ್ಯನ ಹೆಸರಲ್ಲಿ ಅರ್ಚನೆ ಮಾಡ್ಸೋಕ್ಕೆ ಅವ್ರು ಬೇಗ ಹುಷಾರಾಗಲಿ ಅಂತ ಹೇಳಿ ಅಂತ ಸೀತಾ ಹೇಳ್ದ. ಅವಾಗ ರಾಮ್ ಇದ್ದವನು, ನಿಮ್ಮ ವಿಷಸ್ ದೇವರಿಗೆ ಕೇಳಿಸಿದೆ ಅನ್ಸತ್ತೆ, ಹೀಸ್ ಓಕೆ ನಾವು ಅಂತ ಹೇಳಿ ಹೇಳ್ತಾನೆ. ಬನ್ನಿ ಮನೆಗೆ ಹೋಗೋಣ, ನೀವು ವಿಚಾರಿಸ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಬರುವಂತೆ ಅಂತ ಹೇಳಿ ಕರೆದವಾಗ ಸೀತಾ ಇದ್ದವಳು, ಯಾಕೆ ಇವಾಗ್ಲಾ ಅಂತ ಹೇಳಿ ಕೇಳ್ತಾಳೆ. ಹಾಂ, ಅದು ಆವಾಗ ರಾಮ್ ಇದ್ದನು, ತಾತನೂ ಆ್ಯಕ್ಚುಲಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳ್ತಾ ಇದ್ರು ಅಂತ ಹೇಳಿ ಹೇಳ್ತಾನೆ. ನನ್ನ ಜೊತೆನಾ, ಯಾಕಂತೆ ಇವಾಗ್ಲಾ, ನನಗೊಂದು 5 minutes ಟೈಮ್ ಕೊಡಿ, ನಾನು ಸೀರೆ ಉಟ್ಕೊಂಡು ಬರ್ತೀನಿ ಅಂತ ಹೇಳಿ ಸೀತಾ ಹೇಳ್ದವಾಗ ರಾಮ್ ಇದ್ದವನು, ಅದೆಲ್ಲ ಫಾರ್ಮಾಲಿಟೀಸ್ ಬೇಕಾ ಸೀತಾ, ಬೇಡ ಬನ್ನಿ ಹೀಗೆ ಹೋಗೋಣ ಅಂತ ಹೇಳಿ ಸೀತನ್ನ ಕಾರಲ್ಲಿ ಕೂರ್ಸ್ಕೊತಾನೆ. ಸೀತಾ ಇದ್ದವಳು, ಸಿಹಿ ಕೂಡ ಪ್ರಿಯಾ ಮನೇಲಿದ್ದಾಳೆ, ಅವಳನ್ನ ಹಾಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೇಳ್ದವಾಗ ರಾಮ್ ಇದ್ದನು ಏನೋ ಹೇಳಕ್ಕೆ ಬರ್ತಾನೆ, ಅದು ಸೀತಾ ಅಂತ ಹೇಳಿ ಹೇಳ್ದವಾಗ ಸೀತಾ, ಸರಿ ಓಕೆ ಬೇಡ ಬಿಡಿ, ಅವಳಿಗೆ ಬಂದರೆ ತುಂಬ ಮಾತಾಡ್ತಾಳೆ, ಇವಾಗ ಮಾವಂಗೆ ಹುಷಾರಿಲ್ವಲ್ಲ ಅಂತ ಹೇಳಿ ಹೇಳ್ತಾಳೆ. ನಾನು ನೋಡಿದ್ರೆ ಇಷ್ಟೊಂದು ಮಾತಾಡ್ತಾನೆ ಇದ್ದೀನಿ, ನೀವೇನೋ ಮಾತಾಡಬೇಕು ಅಂತ ಹೇಳಿಬಿಟ್ಟು ಏನು ಮಾತಾಡ್ತಾನೆ ಇಲ್ವಲ್ಲ ರಾಮ್, ಏನು ವಿಷಯ ಸೀರಿಯಸ್ಸಾ ಅಂತ ಹೇಳಿ ಕೇಳ್ತಾಳೆ ಸೀತಾ. ಇಲ್ಲ ಹಾಗೇನಿಲ್ಲ, ಮಾವಯ್ಯ ನಿಮ್ಮ ಜೊತೆ ಮಾತಾಡಬೇಕು, ತಾತ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿ ರಾಮ್ ಹೇಳ್ತಾನೆ. ಏನು ಸಡನ್ನಾಗಿ ಅಂತ ಹೇಳಿ ಕೇಳಿದವಾಗ, ಅವತ್ತು ಮದುವೆ ಮನೇಲಿ ಎಲ್ಲರೂ ಇದ್ದರು, ಮಾತಾಡ್ಸೋಕ್ಕೆ ನಿಮ್ಮನ್ನ ಸರಿಯಾಗಿ ಆಗಿಲ್ಲ ಅಂತ ಹೇಳಿ ತಾತ ಹೇಳ್ತಾ ಇದ್ರು, ಅದಕ್ಕೆ ಇವತ್ತು ಚೆನ್ನಾಗಿ ಮಾತಾಡ್ಸೋಣ ಅಂತ ಹೇಳಿ ಹೇಳ್ತಾ ಇದ್ರು ಅಂತ ಹೇಳಿ. ಆಗ ಸೀತಾ ಇದ್ದವಳು, ನನ್ನ ಜೊತೆ ಮಾತಾಡಿ ಅವರಿಗೆ ಸ್ವಲ್ಪ ಸಮಾಧಾನ ಆಗತ್ತೆ ಅನ್ನೋದಾದರೆ ಐ ಆಮ್ ಓಕೆ, ನಾನು ಬರ್ತೀನಿ ಅಂತ ಹೇಳಿ ಸೀತಾ ಹೇಳ್ತಾಳೆ. ಆಗ ರಾಮ್ ಇದ್ದವನು ಬೇಜಾರಲ್ಲೇ ಇರ್ತಾನೆ. ಸೀತಾ ಇದ್ದವಳು, ಏನಕ್ಕೆ ರಾಮ್ ತುಂಬ ಸಪ್ಪಗಿದ್ದೀರಾ, ಏನಾಯಿತು ಅಂತ ಹೇಳಿ ಕೇಳಿದವಾಗ ರಾಮ್ ಇದ್ದವನು, ಐ ಲವ್ ಸಿಹಿ, ಅವಳು ನನ್ನ ಜೀವನದಲ್ಲಿ ಇರಬೇಕು, ನನ್ನ ಲೈಫಲ್ಲಿ ಇರಬೇಕು ಅಂತ ಹೇಳಿ ರಾಮ್ ಹೇಳ್ತಾನೆ. ನನಗದು ಗೊತ್ತೇ ಇದೆ ರಾಮ್, ನೀವು ಅದನ್ನು ಹೇಳಬೇಕಂತ ಏನು ಇಲ್ಲ ಅಂತ ಹೇಳಿ ಸೀತಾ ಹೇಳ್ತಾಳೆ. ಹಾಗೆ ಮತ್ತೆ ಹೇಳ್ತಾಳೆ, ನಿಮ್ಮ ಮನೆಯವರೆಲ್ಲ ಅವಳನ್ನ ಒಪ್ಕೊಂಡಿರೋದು ನನಗೆ ತುಂಬ ಖುಷಿ ಆಗ್ತಾಯಿದೆ, ನೀವು ಬರೀ ದೊಡ್ಡ ಮನೆಯವರಲ್ಲ, ದೊಡ್ಡ ಮನಸ್ಸಿರೋ ಜನ ಅಂತ ಹೇಳಿ ಸೀತಾ ಹೇಳ್ತಾಳೆ. ರಾಮ್ ಏನು ಮಾತಾಡೋದೇ ಇಲ್ಲ. ಆಗ ಸೀತಾ ಇದ್ದಳು, ಈಸ್ ಎವ್ರಿಥಿಂಗ್ ಓಕೆ ರಾಮ್ ಅಂತ ಹೇಳಿ ಕೇಳ್ತಾಳೆ. ಹೋಪ್ಸೋ, ಹೋಗೋಣ ಅಂತ ಹೇಳಿ ಇಬ್ಬರು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಮನೆಗೆ ಬರ್ತಾರೆ. ಭಾರ್ಗವಿ ಅಲ್ಲೇ ನಿಂತ್ಕೊಂಡಿರ್ತಾಳೆ. ಇವರಿಬ್ಬರನ್ನ ನೋಡಿಬಿಟ್ಟು, ಬಂದ್ರಾ, ನನಗೆ ಈಗ ಸಮಾಧಾನ ಆಗ್ತಿದೆ, ನಿಮ್ಮಿಬ್ಬರನ್ನ ಒಟ್ಟಿಗೆ ನೋಡಿ ಅಂತ ಹೇಳಿ ಹೇಳ್ತಾ ಇರುವಾಗ ಅಲ್ಲೇ ಇದ್ದಂಥ ವಿಶ್ವ ಇದ್ದವನು, ಓಹ್ ಆಯ್ತೇರಿ, ಎಷ್ಟು ಚೆನ್ನಾಗಿ ಡ್ರಾಮಾ ಮಾಡ್ತಿದ್ದಾಳೆ ನಮ್ಮ ಭಾರ್ಗು ಅಂತ ಹೇಳಿ ಹೇಳ್ತಾನೆ. ಇವಳ ಉದ್ದೇಶ ಏನು, ನಿನ್ನೆ ನೋಡಿದ್ರೆ ಆ ಥರ ಹೇಳಿದ್ರು, ಇವತ್ತು ನೋಡಿದ್ರೆ ಈಗ ಡ್ರಾಮಾ ಮಾಡ್ತಿದ್ದಾಳೆ, ಇವಳ ಉದ್ದೇಶ ಏನು, ಇವ್ರ ಮದುವೆ ಆಗಬೇಕೋ ಬೇಡವೋ ಏನು ಅಂತಲೇ ಅರ್ಥ ಆಗ್ತಿಲ್ವಲ್ಲ ಅಂತ ಹೇಳಿ ವಿಶ್ವ ಅದನ್ನೇ ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾನೆ. ಆಗ ಭಾರ್ಗವಿ ಇದ್ದವಳು, ಸೀತಾ ನೀನೇ ಇವಾಗ ಮಾವಯ್ಯನ ಉಳಿಸ್ಕೊಡ್ಬೇಕು ಅಂತ ಹೇಳಿ ಹೇಳ್ತಾಳೆ. ಆಗ ರಾಮಿದ್ದನು, ಪ್ಲೀಸ್ ಚಿಕ್ಕಿ, ಅವ್ರಿಗೆ ಏನು ಹೇಳಬೇಡಿ, ಅವ್ರಿಗೇನು ಗೊತ್ತಿಲ್ಲ, ಕನ್ಫ್ಯೂಸ್ ಮಾಡಬೇಡಿ ಅಂತ ಹೇಳಿ ಹೇಳ್ದವಾಗ ಸೀತಾ ಇದ್ದವಳು, ಇಲ್ಲೇನು ನಡೀತಾ ಇದೆ, ನನಗೇನು ಅರ್ಥ ಆಗ್ತಾ ಇಲ್ಲ, ಏನಾಗ್ತಿದೆ ರಾಮ್, ಎಲ್ಲ ಚೆನ್ನಾಗಿದ್ದಾರೆ, ಮಾವಯ್ಯ ಹುಷಾರಿಲ್ಲ ಅಂತ ಹೇಳಿದ್ರಿ ಅಂತಿರುವಾಗ, ಹಾಂ ಮಾವಯ್ಯ ನಿಮ್ಮಿಬ್ಬರು ಮದುವೆ ವಿಷಯದ ಬಗ್ಗೆ ತುಂಬ ಸೆನ್ಸಿಟಿವ್ ಆಗಿದ್ದಾರೆ, ಅವರು ಹುಷಾರಾದ್ಮೇಲೆ ನಾನೆಲ್ಲ ಅರ್ಥ ಮಾಡಿಸ್ತೀನಿ ಅಂತ ಭಾರ್ಗವಿ ಹೇಳ್ತಾಳೆ. ಇವಾಗ ಏನೇ ವಿಷಯ ಇದ್ದರೂ ಅವ್ರ ಹತ್ರ ಹೇಳೋದು ಬೇಡ, ಮುಂದೆ ಹೇಳೋಣ ಅಂತ ಹೇಳಿ ಹೇಳ್ತಿರುವಾಗ ಸೀತಾ ಇದ್ದಳು, ಏನು ವಿಷಯ, ನನಗೇನು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾಳೆ. ಅದು ಸೀತಾ, ನನಗೆ ತಾತನಿಂದ ಯಾವ ವಿಷಯನೂ ಮುಚ್ಚಿಡೋ ಇಂಟೆನ್ಷನ್ ಇರಲಿಲ್ಲ, ಬಟ್ ಸಿಚುವೇಶನ್ ಈಗ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಅಂತ ಹೇಳಿ ರಾಮ್ ಹೇಳ್ತಾನೆ. ಸೀತಾ ಇದ್ದವಳು, ಏನು ವಿಷಯ ರಾಮ್, ಏನು ಅಂತ ನನಗೆ ಬಿಡಿಸಿ ಹೇಳಿ, ನನಗೇನು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಕೇಳ್ತಾಳೆ. ಆಗ ವಿಶ್ವ ಇದ್ದವನು, ನಿನಗೆ ಈಗ ಆಲ್ರೆಡಿ ಒಂದು ಮದುವೆ ಆಗಿದೆ, ನಿನಗೊಬ್ಳು ಮಗಳಿದ್ದಾಳೆ ಅನ್ನೋ ವಿಷಯ ಅಪ್ಪಾಜಿಗೆ ಗೊತ್ತಿಲ್ಲ, ಅದನ್ನೇ ಭಾರ್ಗು ಮತ್ತು ರಾಮ್ ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ, ಇವಾಗ ಯಾವ ವಿಷಯನೂ ಅವರಿಗೆ ಹೇಳೋದು ಬೇಡ ಅಂತ ಹೇಳಿ ಹೇಳ್ತಿದ್ದಾರೆ ಅಂತ ವಿಶ್ವ ಹೇಳ್ತಾನೆ. ಆಗ ಸೀತಾ ಇದ್ದವಳು, ನನ್ನ ಸಿಹಿ ಇರೋ ವಿಷಯ ಅವರಿಗೆ ಗೊತ್ತಿಲ್ವಾ, ಇವಾಗ ನಾನು ನನ್ನ ಮಗಳು ಇರದೆ ಹೇಗಿರಲಿ ರಾಮ್, ನಿಮಗೆ ಗೊತ್ತು ತಾನೇ ನಾನು ಸಿಹಿನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ, ನೀವು ಹೇಳಿದ್ರಿ ಅಲ್ವಾ ನಮ್ಮ ಮನೆಯವರಿಗೆ ಎಲ್ಲರಿಗೂ ವಿಷಯ ಗೊತ್ತು ಅಂತ ಹೇಳಿ ಅಂತ ಸೀತಾ ಕ್ವಶನ್ ಮೇಲೆ ಕ್ವಶನ್ ಮಾಡ್ತಾ ಇರ್ತಾಳೆ. ನೋಡಿ ಸೀತಾ, ನಾನು ನಿಮಗೆ ಯಾವ ವಿಷಯನೂ ಅವರಿಂದ ಮುಚ್ಚಿಡಿ ಅಂತ ಹೇಳಿ ಅಥವಾ ಹೇಳಬೇಡಿ ಅಂತ ಹೇಳಿ ಫೋರ್ಸ್ ಮಾಡೋದಿಲ್ಲ, ಯಾಕಂದರೆ ಹೇಳೋ ಅಷ್ಟು ರೈಟ್ಸ್ ಕೂಡ ನನಗೆ ಇಲ್ಲ, ನಿಮಗೆ ಹೇಗೆ ಅನ್ಸತ್ತೋ ಹಾಗೆ ಮಾಡಿ, ಬಟ್ ಇವಾಗ ಭಾವನ ಸಿಚುವೇಶನ್ ನೋಡಬೇಕಲ್ವ ನೀವು ಅಂತ ಹೇಳಿ ಹೇಳ್ತಾನೆ ರಾಮ್. ಆಗ ಭಾರ್ಗವಿ ಇದ್ದೋಳು, ಏನು ಹೇಳ್ತಾ ಇದೆಯಾ ಅಪ್ಪು, ಮಾವಯ್ಯಂಗೆ ಈ ವಿಷಯ ಗೊತ್ತಾದರೆ ಏನಾಗುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ ನೋಡು ಸೀತಾ, ಈಗ ಸದ್ಯಕ್ಕೆ ಈ ವಿಷಯ ಅವರ ಹತ್ರ ಹೇಳೋದು ಬೇಡ ಅಂತ ಹೇಳ್ತಿದ್ದೀನಿ ಅಂತ ಭಾರ್ಗವಿ ಹೇಳ್ತಾಳೆ.
ಸೀತಾ ಇದನ್ನ ನಾನು ಆಮೇಲೆ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಪ್ಲೀಸ್ ಅರ್ಥ ಮಾಡ್ಕೊ ಅಂತ ಹೇಳ್ತಾಳೆ. ಆಗ ಸಾಧನ ಬಂದವಳು, ಭಾರ್ಗವಿ ಅಕ್ಕ, ಮಾವಯ್ಯ ಪದೇ ಪದೇ ಸೀತಾ ಬಂದ್ರಾ ಅಂತ ಕೇಳ್ತಿದ್ದಾರೆ ಅಂತ ಹೇಳ್ತಾಳೆ. ಆಗ ಸೀತಾ, ನಾನು ಸುಳ್ಳನ್ನು ಹೇಳೋದಿಲ್ಲ, ನನಗೆ ಸುಳ್ಳು ಹೇಳಿದ್ದಕ್ಕೆ ಇಷ್ಟನೂ ಇಲ್ಲ, ಪ್ಲೀಸ್ ನನ್ನನ್ನು ಕ್ಷಮಿಸಿಬಿಡಿ ಅಂತ ಹೇಳ್ತಾಳೆ. ಆಮೇಲೆ ಸೀತಾ ಸೂರಿ ರೂಮಿಗೆ ಹೋಗ್ತಾಳೆ. ಇನ್ನು ಈ ಕಡೆ ಆರ್ಪಿ, ಸೀತಾ ನನ್ನವಳು, ಅವಳು ನನಗೆ ಬೇಕು, ಅವಳು ನನ್ನ ಬಿಟ್ಟು ಬೇರೆ ಯಾರನ್ನು ಮದುವೆ ಆಗೋ ಹಾಗಿಲ್ಲ, ಸೀತಾರಾಮ ಒಂದಾಗೋಕ್ಕೆ ನಾನು ಬಿಡೋದಿಲ್ಲ, ಈ ರಾವಣ ಬಿಡೋದು ಇಲ್ಲ ಅಂತ ಹೇಳಿ ಸುಲೋಚನಾ ಮತ್ತೆ ಸುಕುಮಾರ್ ಅವ್ರ ಮುಂದೆ ಹೇಳ್ತಾನೆ. ಈ ಕಡೆ ಸೀತಾ ಸೂರಿಯ ರೂಮ್ಗೆ ಬಂದು ಸೂರಿ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರೆ, ಆಗ ಸೂರಿ ಹೇಗಿದೀಯಮ್ಮ ನೀನು ಅಂತ ಕೇಳಿದ್ರೆ, ಆಗ ಸೀತಾ ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಕೇಳ್ತಾಳೆ. ಆಗ ಸೂರಿ, ನಾನು ತುಂಬ ಖುಷಿಯಾಗಿ ಇದ್ದೀನಮ್ಮ, ನೀನು ಬಂದಿದ್ದರಿಂದ ನನಗೆ ಖುಷಿ ಆಯಿತು, ಆರಾಮಾಗಿ ಇರ್ತೀನಮ್ಮ ಅಂತ ಹೇಳ್ತಾರೆ. ಈ ಕಡೆ ಭಾರ್ಗವಿ, ನನಗೆ ತುಂಬ ಭಯ ಆಗ್ತಾ ಇದೆ ಅಪ್ಪು ಅಂತಾಳೆ. ಆಗ ರಾಮ್, ಇಟ್ಸ್ ಓಕೆ ಚಿಕ್ಕಿ, ಐ ವಿಲ್ ಹ್ಯಾಂಡಲ್ ಇಟ್ ಅಂತ ಹೇಳ್ತಾನೆ ರಾಮ್. ಆಗ ಭಾರ್ಗವಿ, ಮಾವಯ್ಯ ಈಗ ಇರುವ ಸ್ಥಿತಿಲಿ ಒಂದು ಮಾತು ಹೆಚ್ಚು ಕಮ್ಮಿ ಆದರೂ ತುಂಬ ಭಯ ಆಗತ್ತೆ ಕಣೋ ಅಂತ ಭಾರ್ಗವಿ ಹೇಳ್ತಾಳೆ. ಇನ್ನು ಈ ಕಡೆ ಸೂರಿ ಇದ್ದವನು, ಸೀತಾ ನಿನ್ನನ್ನು ನಾನು ಇವತ್ತು ಹಠ ಹಿಡಿದು ಮನೆಗೆ ಕರ್ಕೊಂಡಿದ್ದಕ್ಕೆ ಕಾರಣ ಇದೆ, ನನ್ನ ಮನಸ್ಸಿನ ಮೂಲೆಯಲ್ಲಿ ಒಂದು ಅಪರಾಧಿ ಭಾವನೆ ಇದೆ ಅಂತ ಹೇಳ್ತಾನೆ. ಆಗ ಸೀತಾ, ಏನಕ್ಕೆ ಸರ್ ಅಂತ ಕೇಳ್ತಾಳೆ. ಆಗ ಸೂರಿ, ಸರ್ ಅನ್ಬೇಡಮ್ಮ, ತುಂಬ ಕಷ್ಟ ಆಗತ್ತೆ, ನನ್ನ ಮೊಮ್ಮಗನ್ನ ಮದುವೆ ಆಗೋದಿಕ್ಕೆ ಹೊಂಟಿರೋಳು ನೀನು, ಪ್ರೀತಿಯಿಂದ ತಾತ ಅಂತ ಕರಿಯಮ್ಮ ಅಂತ ಸೂರಿ ಹೇಳ್ತಾರೆ. ಆಗ ಸೀತಾ, ಹೇಳಿ ತಾತ ಅಂತ ಕೇಳ್ತಾಳೆ. ಆಗ ಸೂರಿ, ಅವತ್ತು ರಾಮ್ ನಿಮ್ಮ ಮನೆ ಹತ್ರ ಬಂದಾಗ ಅವನನ್ನು ನೀನು ಏನೂ ಅಂತಲೂ ಕೇಳದೆ ರಿಸೈನ್ ಮಾಡಿಬಿಟ್ಟೆ ಅಂತ ನಾನು ಬೇಜಾರು ಮಾಡ್ಕೊಂಡಿದ್ದೆ ಕಣಮ್ಮ, ನಿನ್ನ ಸ್ವಾಭಿಮಾನದ ಬಗ್ಗೆ ಹೆಮ್ಮೆ ಇದ್ದರೂ ಎಂಥ ಗರ್ವದ ಹೆಣ್ಣು ನನ್ನ ಮೊಮ್ಮಗನ್ನ ದೂರ ಕಳಿಸ್ಬಿಟ್ಲಲ್ಲ ಅಂತ ಬೇಜಾರಾಗಿತ್ತು, ಅದೇ ನನ್ನ ಕಾಡ್ತಾ ಇತ್ತು, ಕ್ಷಮಿಸಿಬಿಡಮ್ಮ ಅಂತ ಹೇಳ್ತಾರೆ. ಆಗ ಸೀತಾ, ಅಯ್ಯೋ ತಾತ, ಹಾಗೆಲ್ಲ ಮಾತಾಡಬೇಡಿ, ನೀವು ದೊಡ್ಡವರು, ನಾನು ಕೂಡ ತಪ್ಪು ಮಾಡಿದ್ದೆ, ಆದರೆ ಅದು ನನಗೆ ಈಗ ಅರ್ಥ ಆಗಿದೆ ಅಂತ ಸೀತಾ ಹೇಳ್ತಾಳೆ. ಆಗ ಸೂರಿ, ನೀನು ಒಳ್ಳೆಯವಳಮ್ಮ, ಅದಕ್ಕೆ ಹೀಗೆ ಮಾತಾಡ್ತಾ ಇದ್ದೀಯ, ನಾನು ವಿವೇಕ ಇದ್ದೋನು, ನಾನು ಕೋಪ ಮಾಡ್ಕೋಬಾರ್ದಿತ್ತು ಅಂತ ಸೂರಿ ಹೇಳ್ತಾನೆ. ಆಗ ಸೀತಾ, ತಾತ ನೀವು ಸ್ಟ್ರೈನ್ ಮಾಡ್ಕೋಬೇಡಿ, ನೀವು ರೆಸ್ಟ್ ಮಾಡಿ ಅಂತ ಹೇಳ್ತಾಳೆ. ಆಗ ಸೂರಿ, ನಾನು ನಿನ್ನ ಜೊತೆ ಮಾತಾಡಿದ್ನಲ್ಲ, ಈಗ ನನ್ನ ಮನಸ್ಸು ನಿರಾಳ ಆಯಿತು. ಆಗ ಸೀತಾ ಇದ್ದವಳು, ತಾತ ನಾನು ಯಾರ ಜೊತೆ ಇದ್ದೀನೋ ಅವ್ರನ್ನ ಕರ್ಕೊಂಡು ಬರಬೇಕಿತ್ತು, ನಿಮಗೆ ಅವ್ರನ್ನ ಪರಿಚಯ ಮಾಡಿಸ್ಬೇಕಿತ್ತು, ನೀವು ಕರೆದ್ರಿ ಅಂತ ನಾನು ಒಬ್ಬಳೇ ಬಂದುಬಿಟ್ಟೆ ಅಂತ ಸೀತಾ ಹೇಳ್ತಾಳೆ. ಆಗ ಸೂರಿ, ಪರವಾಗಿಲ್ಲಮ್ಮ, ಆದಷ್ಟು ಬೇಗ ನಾವೆಲ್ಲರೂ ನಿಮ್ಮ ಮನೆಗೆ ಬರ್ತೀವಿ, ಅಲ್ಲೇ ಮಾತಾಡೋಣ ಏನು ಅಂತ ಕೇಳ್ತಾರೆ. ಆಗ ಸೀತಾ ಸಿಹಿ ವಿಚಾರನ ಹೇಳೋದಿಕ್ಕೆ ಒದ್ದಾಡ್ತಾ ಇರ್ತಾಳೆ, ಹಾಗೆ ಸೈಲೆಂಟ್ ಆಗಿ ನಿಂತ್ಕೊಬಿಟ್ಟಿರ್ತಾಳೆ. ಆಗ ಸೂರಿ, ಏನಮ್ಮ ಸೀತಾ ಅಳ್ತಿದ್ದೀಯಾ, ಏನಾಯ್ತು ಅಂತ ಕೇಳ್ತಾನೆ. ಆಗ ಸೀತಾ ಕಣ್ಣು ಒರೆಸ್ಕೊಂಡು, ಏನಿಲ್ಲ ತಾತ, ನೀವು ರೆಸ್ಟ್ ಮಾಡಿ ಅಂತಾಳೆ. ಆಗ ಸೂರಿ, ಸೀತಾ ನನ್ನ ಮೊಮ್ಮಗ ನಿನ್ನನ್ನು ಮೆಚ್ಕೊಂಡಿದ್ದಾನೆ, ತುಂಬ ಒಳ್ಳೆಯವನು, ರಾಮ ನನ್ನ ಮೊಮ್ಮಗ ಅನ್ನೋದಕ್ಕೆ ಹೇಳ್ತಾ ಇಲ್ಲಮ್ಮ, ಅವನದು ಪರಿಶುದ್ಧವಾದ ಮನಸ್ಸು, ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿನ ಕಳ್ಕೊಂಡು ತುಂಬ ನೋವು ಅನುಭವಿಸಿದ್ದಾನೆ, ಈಗ ಅವನದೇ ಆದ ಜೀವನ ಅವನ ಜೊತೆ ಇರುವಂತೆ ಕಾಲ ಬಂದಿದೆ, ಯಾವುದೇ ಕಾರಣಕ್ಕೂ ಅವನ್ನ ದೂರ ಮಾಡೋದಿಲ್ಲ ಅಂತ ಮಾತನ್ನು ಕೊಡ್ತೀಯಾ ಸೀತಾ ಅಂತ ಸೂರಿ ಕೇಳ್ತಾನೆ. ಆಗ ಸೀತಾ, ತಾತ ನಿಮ್ಮ ಮನಸ್ಸಿಗೆ ಹೇಗೆ ಅನಿಸುತ್ತೋ ಹಾಗೆ ಆಶೀರ್ವಾದ ಮಾಡಿ, ದೊಡ್ಡವರ ಆಶೀರ್ವಾದದ ಮೇಲೆ ನನಗೆ ನಂಬಿಕೆ ಇದೆ ಅಂತಾಳೆ. ಆಗ ಸೂರಿ, ಆಗ್ಲಮ್ಮ, ಆದಷ್ಟು ಬೇಗ ನಮ್ಮ ಮೊಮ್ಮಗನ ಕೈ ಹಿಡಿದು ಈ ಮನೆ ತುಂಬಮ್ಮ ಅಂತ ಹೇಳ್ತಾರೆ. ಯಾವಾಗ ನಾವು ನಿಮ್ಮ ಮನೆಗೆ ಬರೋದು ಅಂತ ನಿಮ್ಮ ಮನೆಯವ್ರನ್ನ ಕೇಳಮ್ಮ, ಮತ್ತು ನಮಗೂ ತಿಳಿಸು, ನಾವೆಲ್ಲರೂ ಬರ್ತೀವಿ, ನಿಮ್ಮ ಮದುವೆ ವಿಷಯನ ಮಾತಾಡೋಣ ಅಂತ ಸೂರಿ ಹೇಳ್ತಾನೆ. ಆಗ ಸೀತಾ, ನನಗೆ ಅಪ್ಪ ಅಮ್ಮ ಇಲ್ಲ, ಅಣ್ಣ ಅತ್ತಿಗೆ ಇದ್ದಾರೆ, ಆದರೂ ಅವರು ಅವ್ರ ಮನೆಯಲ್ಲಿ ಇರ್ತಾರೆ, ನನ್ನ ಜೊತೆ ವಠಾರದಲ್ಲಿ ಶಾಂತಾಜಿ ಮತ್ತು ಮೂರ್ತಿ ತಾತ ಇದ್ದಾರೆ ಅಂತ ಹೇಳ್ತಾಳೆ. ಆಗ ಸೂರಿ, ಸರಿ ಸರಿ, ನೀವು ಯಾವಾಗ ಬರಬೇಕು ಅಂತೀರೋ ಆ ದಿನ ಬರ್ತೀವಿ ಅಂತ ಸೂರಿ ಹೇಳ್ತಾರೆ. ಆಗ ಸೀತಾ, ಸರಿ ತಾತ ನಾನು ಹೊರಡ್ತೀನಿ ಅಂತ ಅಲ್ಲಿಂದ ಹೊರಡ್ತಾಳೆ. ರಾಮ್ಗೆ ನಾನು ಹೋಗ್ಬರ್ತೀನಿ ಅಂತ ಬೇಜಾರಲ್ಲಿ ಹೇಳಿ ಹೊರಡ್ತಾಳೆ. ಆಗ ಭಾರ್ಗವಿ, ನೀನು ಹೋಗಿ ಡ್ರಾಪ್ ಮಾಡಿ ಬಾ, ನಾನು ಮಾವಯ್ಯ ಹತ್ರ ಇರ್ತೀನಿ ಅಂತ ಅಪ್ಪುಗೆ ಹೇಳ್ತಾಳೆ. ಇನ್ನು ಸೀತಾ ಒಂದು ಕಡೆ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಆಗ ರಾಮ್ ಬಂದು, ಇಟ್ಸ್ ಓಕೆ ಸೀತಾ, ನನಗೆ ಎಲ್ಲ ಅರ್ಥ ಆಗತ್ತೆ ಅಂತಾನೆ. ಆಗ ಸೀತಾ, ಸಂಕಟ ಆಗ್ತಾ ಇದೆ ರಾಮ್, ಸತ್ಯನ ಮುಚ್ಚಿಟ್ಟೆ ಅನ್ನೋದಕ್ಕಿಂತ ಸಿಹಿ ನನ್ನ ಮಗಳು
ಅಂತ ಯಾರತ್ರನೂ ಹೇಳ್ಕೊಳ್ದಿದ್ದಕ್ಕೆ ಆಗ್ತಾ ಇಲ್ಲ. ಜಗತ್ತಲ್ಲಿ ನನಗೆ ಎಲ್ಲದಕ್ಕಿಂತ ಮೊದಲು ಸಿಹಿನೇ. ಒಬ್ಬಳು ತಾಯಿಗೆ ಮಗಳ ಬಗ್ಗೆ ಹೇಳೋದಕ್ಕೆ ಆಗ್ತಾ ಇಲ್ಲ ಅಂದರೆ ಅಂತ ಸೈಲೆಂಟ್ ಆಗಿ ಬಿಡ್ತಾಳೆ. ಆಗ ರಾಮ್, ನನಗೂ ತುಂಬ ಬೇಜಾರಾಗ್ತಾ ಇದೆ ಸೀತಾ. ತಾತ ಈಗಿರುವ ಕಂಡೀಷನ್ನಲ್ಲಿ ಸಿಹಿ ಬಗ್ಗೆ ಏನೂ ಮಾತಾಡೋದಕ್ಕೆ ಆಗ್ತಾ ಇಲ್ಲ ಅಂತಾನೆ. ಆಗ ಸೀತಾ, ನೋಡಿ, ಇದೇ ಮೊದಲು ಇದೇ ಕೊನೆ. ಇನ್ಯಾವತ್ತೂ ನಾನು ಯಾರತ್ರನೂ ಸಿಹಿ ಬಗ್ಗೆ ಮುಚ್ಚಿಡೋದಿಲ್ಲ ಅಂತ ಸೀತಾ ಹೇಳ್ತಾಳೆ. ಆಗ ರಾಮ್, ಮುಚ್ಚಿಡೋದು ಬೇಡ ಸೀತಾ. ಇನ್ನು ಯಾವಾಗ ತಾತಂಗೆ ನನ್ನ ಜೊತೆ ಸಿಹಿ ಇದ್ದಾಳೆ ಅಂತ ಗೊತ್ತಾಗಿ ಒಪ್ಕೋತಾರೋ ಆವಾಗ ನೀವು ನನ್ನ ಜೊತೆ ಮಾತಾಡಿ ಅಂತ ಹೇಳ್ತಾಳೆ. ಸಿಹಿ ಇಲ್ಲದೆ ನಾನು ಇಲ್ಲ, ನನ್ನ ಲೈಫ್ ಇಲ್ಲ ಅಂತ ರಾಮ್ಗೆ ಹೇಳ್ತಾಳೆ. ಆಗ ರಾಮ್ ಇದ್ದೋನು, ನೀವು ಈ ಥರ ಎಲ್ಲ ಮಾತಾಡಿ ನನ್ನ ಲೋನ್ಲಿ ಫೀಲ್ ಮಾಡಿಸಬೇಡಿ. ನನಗೆ ನೀವು ಇಬ್ಬರೂ ಬೇಕು. ಓಕೆ ಫೈನ್ ತಾತ ಹುಷಾರ್ ಆದ ತಕ್ಷಣ ಎಲ್ಲ ಹೇಳ್ಬಿಡ್ತೀನಿ, ಐ ಪ್ರಾಮಿಸ್ ಅಂತಾನೆ. ಆಗ ಸೀತಾ ಇದ್ದವಳು, ನಿಮಗೆ ಇದು ರೂಡ್ ಅಂತ ಅನಿಸ್ಬೋದು, ಆದರೆ ನೆಕ್ಸ್ಟ್ ಟೈಮ್ ನಾನು ತಾತನ ಹತ್ರ ಸಿಹಿ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತಾಳೆ. ಹೀಗೆ ಇಬ್ಬರು ಮಾತಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಸಿಹಿ ತಾತನ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ತಿರ್ತಾಳೆ. ನಂತರ ಸಿಹಿ ಫೋನ್ ಕಟ್ ಮಾಡಿ ಅದರಲ್ಲಿ ಅವಳ ಗ್ಯಾಲರಿಯಲ್ಲಿ ರುದ್ರಪ್ರತಾಪ್ ಫೋಟೋವನ್ನು ನೋಡಿಬಿಟ್ಟು ತುಂಬಾ ಶಾಕ್ ಆಗ್ತಾಳೆ. ಇದು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.